ಎಲ್ಲರಿಗೂ ನಮಸ್ಕಾರ. ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆಲ್ರೆಡಿ ಜೀವ ಪ್ರಪಂಚ ಅನ್ನೋ ಒಂದು ಪಾಠವನ್ನು ಮುಗಿಸಿವಿ. ಎಲ್ಲರೂ ಭಾಳ ಲೈಕ್ ಮಾಡಿರಿ. ಅದಕ್ಕೋಸ್ಕರ ಮುಂದೆ ಕಂಟಿನ್ಯೂ ಮಾಡಿದ್ರಾಯ್ತು ಅಂಥೇಳಿ ಸೆಕೆಂಡ್ ಲೆಸನ್ ಈಗ ಕುಟುಂಬ ಐತಿ. ಅದರೊಳಗೆ ಭಾಳ ಚರ್ಚೆ ಮಾಡುವಂಥದ್ದು ಏನಿಲ್ಲ, ಭಾಳ ಟಾಪಿಕ್ ಇಲ್ಲ ಅಂತಂದ್ರೂ ಕೂಡ ಇದ್ರ ಮೇಲೆ ಒಂದು ಕ್ವೆಶನ್ ಬಂದಿತ್ತು. ಅದು ಯಾವುದಂತ ನೋಡೋಣ. ಮತ್ತು ಇನ್ನು ಯಾರು ಜೀವ ಪ್ರಪಂಚ ಟಾಪಿಕ್ ನೋಡಿಲ್ಲ, ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೊಟ್ಟಿರ್ತೀನಿ. ಪ್ಲೇ ಲಿಸ್ಟ್ ಇರ್ತೈತಿ ಒಂದು ಪರಿಸರ ಅಧ್ಯಯನದ ಮೇಲೆ, ಅಲ್ಲಿನೂ ಕೂಡ ನೀವು ನೋಡಿ ಚೆಕ್ ಮಾಡ್ಕೊಂಡು ನೋಡಿರಿ. ಭಾಳಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳದಾವು ಮತ್ತು ನಾನು ಯಾವ ಇಂಪಾರ್ಟೆಂಟ್ ಅಂತ ಹೇಳೀನಿ ಅವನ್ನೆಲ್ಲ ನೀವು ಬರೆದಿಟ್ಕೋಬೇಕು ಹಂಗೆ, ಅಂದರೆ ನಿಮಗೆ ಪರ್ಫೆಕ್ಟ್ ಆಗಿಬಿಡ್ತೈತಿ. ನೆಕ್ಸ್ಟ್ ಟೈಮ್ ವಿಡಿಯೋ ನೋಡೋದು ಹತ್ತಲ್ಲ, ಜಸ್ಟ್ ಪಾಯಿಂಟ್ಸ್ಗಳನ್ನು ಓದಿ ಎಕ್ಸಾಮ್ ಟೈಮಿಗೆ ನೀವು ಬರೀ ಪಾಯಿಂಟ್ಸ್ಗಳನ್ನು ನೋಡ್ಬೋದು. ನೆಕ್ಸ್ಟ್ ಇದು ಕುಟುಂಬ. ಇದರೊಳಗೆ ನಾವು ಜಾಸ್ತಿ ಓದೋ ಅವಶ್ಯಕತೆ ಇಲ್ಲ, ಭಾಳ ಸಣ್ಣದ ಟಾಪಿಕ್ ದೊಡ್ಡದೈತಿ. ಬಟ್ ನಾವು ತಿಳ್ಕೊಳ್ಳಬೇಕಾಗಿದ್ದು ಪಾಯಿಂಟ್ಸ್ಗಳು ಭಾಳ ಸ್ವಲ್ಪ ಇದ್ದಾವೆ. ವಂಶವೃಕ್ಷ ಅಂತ ಐತಿ. ಇದರೊಳಗೆ ನೋಡ್ರಿ, ಇದು ವಂಶವೃಕ್ಷದ ಏನು ಟೇಬಲ್ ಕೊಟ್ಟಾರಲ್ಲ, ಇದು ಸ್ವಲ್ಪ ನಾವು ತಿಳ್ಕೊಬೇಕು. ಇದೇ ಎಕ್ಸಾಮಿಗೆ ಬಂದಿತ್ತು. ಗಂಡು ಹೆಣ್ಣು, ಗಂಡು ಅಂದ್ರೆ ಸ್ಕ್ವೇರ್ ಬರ್ತೈತಿ, ಹೆಣ್ಣು ಅಂದ್ರೆ ಹೆಣ್ಣಿನ ಗುರುತು ಸರ್ಕಲ್ ಒಳಗೆ ಹಾಕ್ತೀವಿ. ಒಂದು ಸ್ಕ್ವೇರ್ ಮತ್ತು ಅದಕ್ಕೆ ಜಾಯಿಂಟ್ ಆಗಿ ಸರ್ಕಲ್ ಕೊಟ್ರಂದ್ರೆ ಅದು ಗಂಡ ಹೆಂಡತಿ ಅಂತ ಅರ್ಥ. ಮತ್ತು ಇದಕ್ಕೆ ಕೆಳಗೆ ಮತ್ತೆ ಜಾಯಿಂಟ್ ಮಾಡಿ ಮತ್ತು ಕೆಳಗಡೆಗೆ ಸ್ಪ್ಲಿಟ್ ಮಾಡ್ಯಾರ. ಒಂದು ಸರ್ಕಲ್ ಅದ, ಒಂದು ಸ್ಕ್ವೇರ್ ಅದ. ಅಂದ್ರೆ ಗಂಡ ಹೆಂಡತಿ, ತಂದೆ ತಾಯಿಗೆ ಜನಿಸಿದ 2 ಮಕ್ಕಳು ಕೆಳಗಡೆ ಇರೋದು. 4 ಏನು ಬಂದಾವಲ್ಲ, ಅದು ಒಂದು ಗಂಡು ಒಂದು ಹೆಣ್ಣು, ಅವರಿಬ್ಬರಿಗೆ ಹುಟ್ಟಿರುವಂತಹ ಮಕ್ಕಳು, ಮತ್ತು ಒಂದು ಗಂಡು ಮಗು ಒಂದು ಹೆಣ್ಮಗು. ಈ ರೀತಿ ವಂಶವೃಕ್ಷದ ಚಿತ್ರವನ್ನು ನಾವು ನಮ್ಮ ಕುಟುಂಬಸ್ಥರ ಸದಸ್ಯರು ಯಾರ್ಯಾರು ಇರ್ತಾರಲ್ಲ, ಅಜ್ಜ ಅಜ್ಜಿನ ಹಿಡ್ದು ಕೆಳಗಡೆ ಯಾರ್ಯಾರು ಬರ್ತಾರೆ, ನೀವು ಈ ರೀತಿ ಸ್ಕ್ವೇರ್ ಮತ್ತು ಸರ್ಕಲ್ ಹಾಕೋಂತ ಅದರೊಳಗೆ ಸರ್ಕಲ್ ಒಳಗೆ ಮತ್ತು ಸ್ಕ್ವೇರ್ ಒಳಗೆ ಅವ್ರವ್ರ ಹೆಸರುಗಳನ್ನು ಬರೆದು ನೀವು ವಂಶವೃಕ್ಷವನ್ನು ರಚಿಸ್ಬೋದು. ಇಲ್ಲಿ ಕೊಟ್ಟಾರ ನೋಡ್ರಿ, 1ನೇ ತಲೆಮಾರು, 2ನೇ ತಲೆಮಾರು, ಇದು ಈ ರೀತಿ ಕೊಟ್ಟು ಯಾರ್ಯಾರಿಗೆ ಸಂಬಂಧ ಏನದ ಅಂತಲೂ ಕೇಳ್ಬೋದು. ಸ್ವಲ್ಪ ನೀವು ನೋಡ್ಕೊಳ್ರಿ. ಇಲ್ಲಿ ಕೊಟ್ಟಾರ ನೋಡ್ರಿ, ಯಾರಿಗೆ ಏನೇನು ಸಂಬಂಧ ಆಗ್ತಾವ ಅಂಥೇಳಿ. ಇವೆಲ್ಲ ನಾವು ಹೆಚ್ಚು ಓದೋ ಅವಶ್ಯಕತೆ ಇಲ್ಲ, ಎಲ್ಲ ಕಾಮನಾಗಿ ಗೊತ್ತಿರ್ತಾವೆ ನಮಗೆ. ಅದರ ಸ್ಕ್ವೇರ ಈ ಚಿಹ್ನೆಗಳನ್ನು ನೋಡ್ಕೊಳ್ರಿ. ಸ್ಕ್ವೇರ್ ಮತ್ತು ಸರ್ಕಲ್ ಬಗ್ಗೆ ನಮ್ಗೆ ಗೊತ್ತಿರಬೇಕಷ್ಟೆ. ಇದು ನೋಡ್ರಿ, ಇಲ್ಲಿ ಇದು ಟೇಬಲ್ ಒಳಗೆ ಫಸ್ಟ್ ಇವನ್ನೆಲ್ಲ ನಾವು ಕಂಡು ಹಿಡ್ಕೋಬೇಕು. ಇದು ಸರ್ಕಲ, ಅದ್ರ ಜೊತೆಗೆ ಸ್ಕ್ವೇರ್ ಬಂದೈತಿ, ಅದು ಹೆಂಡತಿ ಮತ್ತು ಗಂಡ ಆಯಿತು. ಇಲ್ಲಿ ಕೆಳಗೆ ಈ ರೀತಿ ಸ್ಟ್ರೇಟ್ ಲೈನ್ ಬಂದಿಲ್ಲ, ಎರಡಕ್ಕೂ ಸ್ಟ್ರೇಟ್ ಲೈನ್ ಜಾಯಿಂಟ್ ಆಗಿಲ್ಲ. ಫಸ್ಟಿಗೆ ಒಂದು ಲೈನ್ ಬಂದು ಅದಕ್ಕೆ ಕೆಳಗಡೆ ಲೈನ್ ಬಂದು ಈ ರೀತಿ ಜಾಯಿಂಟ್ ಆಗ್ಯಾವು. ಈ ರೀತಿ ಅಂದ್ರೆ ಮಕ್ಕಳು ಅಂತ ಅರ್ಥ, ಮಗ ಮಗಳು ಅಂತ ಅರ್ಥ. ಇದು ಸರ್ಕಲ್ ಮತ್ತು ಸ್ಕ್ವೇರ್ ಅದಾವಲ್ಲ, ಈ ರೀತಿ ಬಂದಾಗ ಮಗ ಮತ್ತು ಮಗಳು ಆಗ್ತೈತಿ, ಅದನ್ನ ನೆನ್ಪಿಟ್ಕೋರಿ. ಇದು ಸ್ಟ್ರೇಟಾಗಿ ಬಂದೈತಿ. ಇಲ್ಲಿ ಇದು ಗಂಡ ಮತ್ತು ಹೆಂಡತಿ. ಇವು ಗೊತ್ತಿರಬೇಕು, ಯಾಕಂದರೆ ಎಕ್ಸಾಮಿಗೆ ಕೇಳಾರ, ಅದಕ್ಕೋಸ್ಕರ ಹೇಳಾಕತ್ತೀನಿ. ಮತ್ತು ಇದು ಏನಾಗ್ಬೋದು ಅಂತ ಗೆಸ್ ಮಾಡಿರಿ. ಇದು ಸರ್ಕಲ್ ಅನ್ನೋದೇನೈತಿ, ಫಸ್ಟಿಗೆ ಸರ್ಕಲ್ ಏನು ಬಂದೈತಿ ಅದು ಹೆಂಡತಿ ಅಥವಾ ಅಮ್ಮ, ತಾಯಿ. ಇದು ತಾಯಿ, ಇದು ಮಗಳು, ಅವ್ರಿಗೆ ಹುಟ್ಟಿರುವಂತಹ ಮಗಳು, ತಾಯಿ ಮಗಳು ಅಂತ ಗೆಸ್ ಮಾಡ್ಬೋದು. ಗೆಸ್ ಎಲ್ಲ ಕರೆಕ್ಟ್ ಅದೇ. ನೆಕ್ಸ್ಟ್ ಇದು ತಂದೆ ಮಗಳು ಬರ್ತೈತಿ. ಇದು ತಾಯಿ ಮಗಳು, ಥರ್ಡ್ ಒನ್ ಕೆಳಗಿಂದು ತಂದೆ ಮಗಳು. ಮತ್ತು ಇದು 2 ಮಗನೇ, ಮಗ ಅಥವಾ ನೀವು ಅಣ್ಣ ತಮ್ಮ ಈ ರೀತಿ ಬರ್ಕೋರಿ. ಇದು ಅಕ್ಕ ತಂಗಿ, ಈ ರೀತಿ ನೀವು ಗೊತ್ತು ಮಾಡ್ಕೋಬೇಕು.
ಇದೇ ಮೇನ್ ಇಂಪಾರ್ಟೆಂಟ್. ಇದ್ರೊಳಗೆ ಜಾಸ್ತಿ ಏನೂ ಇಲ್ಲ, ಇಷ್ಟನ್ನು ತಿಳ್ಕೊಂಡ್ರೆ ಸಾಕು. ಇದೊಂದು ಸ್ವಲ್ಪ ನೋಡ್ಕೊಂಬಿಡೋಣ. ಅವಶ್ಯ ಇಲ್ಲ, ಆದ್ರೂ ಒಂದು ಸರ್ತಿ ಹೆಂಗಿದ್ರೂ ಪಾಠ ಓದಾಕ್ತೀವಿ, ಒಂದು ಸರ್ತಿ ಓದ್ಕೊಂಬಿಡೋಣ ಇದನ್ನು. ನಾನು ನಿನಗೆ ಬೇರೆ ಬೇರೆ ಕುಟುಂಬಗಳ ಪರಿಚಯ ಮಾಡಿಸಿದೆ. ಮೇಲೆ ಏನು ಒಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಾರ, ಅಲ್ಲಿ ಬೇರೆ ಬೇರೆ ಕುಟುಂಬಗಳು ಇದ್ದು. ನೀವು ಬೇಕಿದ್ರೂ ಒಂದು ಸರ್ತಿ ಓದ್ಕೊರಿ ಅದನ್ನು. ಈ ಕೆಳಗಿನ ಅಂಶಗಳನ್ನು ಓದಿ ಇದು ನನ್ನ ಕುಟುಂಬ ಮತ್ತು ಇತರರು ಎಂದು ವಿಂಗಡಿಸು. ಅದನ್ನು ಮುಂದಿನ ಪುಟದಲ್ಲಿ ಕೊಟ್ಟಿರುವ ಚೌಕದಲ್ಲಿ ಬರೆ. ಪಾಲನೆ ಮತ್ತು ರಕ್ಷಣೆ, ಯೋಗ್ಯ ಶಿಕ್ಷಣ ಕೊಡಿಸುವುದು, ಆಹಾರ ವಸ್ತುಗಳನ್ನು ನೀಡುವುದು, ಪಾಠವನ್ನು ಕಲಿಸುವುದು, ಆಟದಲ್ಲಿ ಸೋತಾಗ ಸಮಾಧಾನ ಮಾಡುವುದು, ರೋಗ ಬಂದಾಗ ಚಿಕಿತ್ಸೆ ಮಾಡುವುದು, ಪ್ರೀತಿ ವಾತ್ಸಲ್ಯ ತೋರುವುದು, ಅವಶ್ಯಕತೆಗಳನ್ನು ಪೂರೈಸುವುದು, ಅಮ್ಮ ಇಲ್ಲದಿದ್ದಾಗ ನೆರವಾಗುವುದು, ಹೆಚ್ಚಿನ ಸಮಯ ಇರುವುದು. ಇದು ಯಾರ್ಯಾರು ಅಂದರೆ ಫಸ್ಟಿಗೆ ಯಾವುದೈತಿ, ಇಲ್ಲಿ ಕೆಳಗೊಂದು ಟೇಬಲ್ ಕೊಟ್ಟಾರ. ನನ್ನ ಕುಟುಂಬ ಮತ್ತು ಇತರರು ಅಂತ ಕೊಟ್ಟಾರ. ಪಾಲನೆ ರಕ್ಷಣೆ ಯಾರು ಮಾಡ್ತಾರೆ? ಪಾಲನೆ ರಕ್ಷಣೆ ಯಾರು ಮಾಡ್ತಾರೆ? ತಂದೆ ತಾಯಿ, ಪಾಲಕರು ಮಾಡ್ತಾರೆ. ನನ್ನ ಕುಟುಂಬ ಅಂತ ಹಾಕಬೇಕು. ಈ ರೀತಿಯಾಗಿ 2 ಟೇಬಲ್ ಒಳಗೆ ನಾವು ಡಿವೈಡ್ ಮಾಡಬೇಕು ಇಲ್ಲಿರುವಂತಹ ಅಂಶಗಳನ್ನು. ಕೇಳಿದರೂ ಕೇಳ್ಬೋದು, ಹೇಳೋಕ್ಕಾಗಂಗಿಲ್ಲ. ಯೋಗ್ಯ ಶಿಕ್ಷಣವನ್ನು ಕೊಡಿಸುವುದು ಯಾವುದು? ನನ್ನ ಕುಟುಂಬ. ಆಹಾರ ವಸ್ತುಗಳನ್ನು ನೀಡುವುದು, ದಿನಸಿ ನೀಡುವುದು, ನನ್ನ ಕುಟುಂಬ. ಪಾಠವನ್ನು ಕಲಿಸುವುದು ಯಾರು ಕಲಿಸ್ತಾರೆ? ನನ್ನ ಕುಟುಂಬ ಕಲಿಸ್ತೈತಿ. ಆಟದಲ್ಲಿ ಸೋತಾಗ ಸಮಾಧಾನ ಮಾಡುವುದು, ರೋಗ ಬಂದಾಗ ಚಿಕಿತ್ಸೆ ನೀಡುವುದು. ರೋಗ ಬಂದಾಗ ಚಿಕಿತ್ಸೆ ನೀಡುವುದು ಬೇರೆಯವ್ರು ನೀಡ್ತಾರೆ, ಡಾಕ್ಟರ್ಸ್. ಪ್ರೀತಿ ವಾತ್ಸಲ್ಯ ತೋರುವುದು ಕುಟುಂಬ. ಅವಶ್ಯಕತೆಗಳನ್ನು ಪೂರೈಸುವುದು ಯಾವುದು? ಕುಟುಂಬ. ನಮ್ಮ ಅಮ್ಮ ಇಲ್ಲದಿದ್ದಾಗ ನೆರವಾಗುವುದು ಯಾರು ನೆರವಾಗ್ತಾರೆ? ಅಮ್ಮ ಇಲ್ಲದಿದ್ದಾಗ ಅಂದ್ರೆ ಬೇರೆಯವರು, ಇತರರು. ಮತ್ತು ಹೆಚ್ಚಿನ ಸಮಯ ಇರುವುದು. ಹೆಚ್ಚಿನ ಸಮಯ ಯಾರ ಜೊತೆ ಇರ್ತೀವಿ? ನಾವು ಕುಟುಂಬದ ಜೊತೆಗೇ ಇರ್ತೀವಿ. ಈ ರೀತಿ ನೀವು ಟೇಬಲನ್ನು ಒಂದು ಸರ್ತಿ ಸುಮ್ಮನೆ ಓದ್ಕೊಳ್ಳೋದು. ನಮ್ಮ ಕುಟುಂಬದ ಸದಸ್ಯರೊಂದಿಗೆ ಇತರರು, ನೆರೆಯವರು ಸಹ ನಮಗೆ ಸಹಾಯ ಮಾಡುತ್ತಾರೆ. ಹಿಂಗೆ ಕುಟುಂಬದ ಜೊತೆಗೆ ಮತ್ತು ನೆರೆಹೊರೆಯವರ ಸಹಾಯನೂ ನಮಗೆ ಬೇಕಾಗ್ತೈತಿ ಸಮುದಾಯದೊಳಗೆ. ಅದು ನಮ್ಗೆ ನೆನಪಿರಲಿ. ಬರೀ ನಾನು ಕುಟುಂಬದೊಳಗೆ ಇರ್ತೀನಿ, ಬೇರೆಯವ್ರು ಯಾರು ಬೇಕಾಗಿಲ್ಲ ಅಂತಂದ್ರೆ ಆಗಂಗಿಲ್ಲ. ನೆರೆಹೊರೆಯವರು ಕೂಡ ನಮ್ಗೆ ಬೇಕಾಗ್ತಾರೆ. ಇದೇನು ಅವಶ್ಯ ಇಲ್ಲ, ಓದೋದು ಬ್ಯಾಡ್ ನಮಗೆ. ಇನ್ನು ನೆಕ್ಸ್ಟ್ ನಾವು 3rd ಲೆಸನಿಗೆ ಹೋಗೋಣ. ನೆಕ್ಸ್ಟ್ ಲೆಸನ್ನ ಸಮುದಾಯ. ಒಂದು ನಿಶ್ಚಿತ ಪ್ರದೇಶದಲ್ಲಿ 2nd ಲೆಸನ್ ಒಳಗೆ ಭಾಳ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲಿ ಸ್ಕ್ವೇರ್ ಮತ್ತು ಸರ್ಕಲ್ ಬಗ್ಗೆ ತಿಳ್ಕೊಂಡ್ರೆ ಸಾಕು. ಅಲ್ಲಿ ಸಂಬಂಧಗಳು ಏನದಾವು ಅವ್ರ ಬಗ್ಗೆ ಒಂದು ಸ್ವಲ್ಪ 1-2 ಟೇಬಲ್ ಅದಾವಲ್ಲ, ಅವು ಸ್ವಲ್ಪ ನೋಡ್ಕೊಂಬಿಡ್ರಿ. ಇದ್ರ ಮೇಲೆ ಕ್ವಶನ್ ಆಗೈತೆ ಆಲ್ರೆಡಿ, ಅದಕ್ಕೋಸ್ಕರ ಹೇಳಾಕತ್ತೀನಿ. ಸಮುದಾಯ ಒಂದು ನಿಶ್ಚಿತ ಪ್ರದೇಶದಲ್ಲಿ ವಾಸಿಸುವ ಜನರ ಸಮೂಹವನ್ನು ಸಮುದಾಯ ಎಂದು ಕರೆಯುತ್ತೇವೆ. ಒಂದು ನಿಶ್ಚಿತ ಪ್ರದೇಶದಲ್ಲಿ ವಾಸಿಸುವ ಜನರ ಸಮೂಹವನ್ನು ಸಮುದಾಯ ಎಂದು ಕರೆಯುತ್ತೇವೆ. ಸಮುದಾಯದಲ್ಲಿನ ಸದಸ್ಯರು ಪರಸ್ಪರ ಅವಲಂಬಿತರಾಗಿರುತ್ತಾರೆ. ಬೇರೆ ಬೇರೆ ಹೆಸರುಗಳಿಂದ ಸಮುದಾಯವನ್ನು ಗುರುತಿಸುತ್ತಾರೆ. ಬೇರೆ ಬೇರೆ ಹೆಸರುಗಳೇ ಅವು: ಗ್ರಾಮ ಸಮುದಾಯ, ನಗರ ಸಮುದಾಯ, ಬುಡಕಟ್ಟು ಸಮುದಾಯ. ಈ ರೀತಿ ಸಮುದಾಯಗಳಲ್ಲೂ ಕೂಡ ಬೇರೆ ಬೇರೆ ಅದಾವು. ಮತ್ತು ವಿವಿಧ ಸಮುದಾಯಗಳು ಯಾವ್ಯಾವು? ಇಲ್ಲಿ ಒಂದು ಊರಿನ ಚಿತ್ರವಿದೆ ನೋಡು, ಎಷ್ಟೊಂದು ಮನೆಗಳಿವೆ ಅಲ್ಲವೇ? ಈ ಊರಿನಲ್ಲಿ ಹಲವಾರು ಕುಟುಂಬಗಳು ವಾಸಿಸುತ್ತಿವೆ. ಈ ಎಲ್ಲ ಕುಟುಂಬಗಳ ಗುಂಪನ್ನು ಸಮುದಾಯ ಎಂದು ಕರೆಯುತ್ತಾರೆ. ನಮ್ಮ ಒಂದು ಊರಿನೊಳಗೆ, ಹಳ್ಳಿ ಒಳಗೆ ಬಹಳಷ್ಟು ಕುಟುಂಬಗಳಿರ್ತಾವೆ. ಆ ಎಲ್ಲ ಕುಟುಂಬಗಳನ್ನು ಸೇರಿ ನಾವೇನಂತೀವಿ? ಒಂದು ಸಮುದಾಯ ಅಂತೀವಿ. ಇದನ್ನು ಆಲೋಚಿಸಿ ನೋಡ್ರಿ. ಒಂದು ದೊಡ್ಡ ಜಾತ್ರೆಯಲ್ಲಿ ನೋಡಲು ಬೇರೆ ಬೇರೆ ಊರಿನಿಂದ ಅನೇಕ ಕುಟುಂಬಗಳು ಬಂದಿವೆ. ಇವನ್ನು ಸಮುದಾಯ ಎನ್ನಬಹುದೇ? ಅದು ಸಮುದಾಯ ಆಗಂಗಿಲ್ಲ. ಬೇರೆ ಬೇರೆ ಕುಟುಂಬಗಳು ಬಂದಿರ್ತಾವೆ, ಬೇರೆ ಊರಿನವ್ರು ಬಂದಿರ್ತಾರೆ, ಅದು ಸಮುದಾಯ ಆಗಂಗಿಲ್ಲ. ಒಂದೇ ಗುಂಪಿನೊಳಗಿರ್ಬೇಕು ನಾವು. ಅವರಿಗೆಲ್ಲ ನಾವು ಸಮುದಾಯ ಅಂತೀವಿ, ಸಮುದಾಯದ ಜನರು ಅಂತೀವಿ. ರವಿಯ ಕಥೆಯನ್ನು ಓದಿ ಪ್ರಶ್ನೆಗೆ ಉತ್ತರಿಸು ಅಂತ ಕೊಟ್ಟಾರ. ಅದೇನು ಅವಶ್ಯ ಇಲ್ಲ, ಬೇಡ. ಇದು ನಾವು ನಮ್ಮವರು ಎಂಬ ಭಾವನೆಯೊಂದಿಗೆ ಒಂದು ನಿಶ್ಚಿತ ಭೂಪ್ರದೇಶದಲ್ಲಿ ವಾಸಿಸುವ ಜನಸಮೂಹವನ್ನು ಸಮುದಾಯ ಎನ್ನುವರು. ಸಮುದಾಯದ ಎಲ್ಲ ಸದಸ್ಯರು
ತಾವು ತಮ್ಮ ಸಮೂಹವನ್ನು ಅವಲಂಬಿಸಿದ್ದೇವೆ ಎಂಬ ಭಾವನೆ ಹೊಂದಿರುತ್ತಾರೆ. ಸಮುದಾಯದ ಗಾತ್ರ ಚಿಕ್ಕದಾಗಿದ್ದರೆ ಈ ಭಾವನೆ ಹೆಚ್ಚಾಗಿರುತ್ತದೆ. ಗಾತ್ರ ದೊಡ್ಡದಾದಂತೆ ಈ ಭಾವನೆ ಕಡಿಮೆಯಾಗುತ್ತದೆ. ನಾವೆಲ್ಲರೂ ಒಂದೇ ಕುಟುಂಬದವರು ಅಂಥೇಳಿ ಜೀವನವನ್ನು ನಡೆಸ್ತಿರ್ತೀವಿ ಸಮುದಾಯದೊಳಗೆ. ಅದು ಚಿಕ್ಕ ಸಮುದಾಯ ಇತ್ತಂದ್ರೆ ಸ್ವಲ್ಪ ನಾನು ತಾನು ಅನ್ನೋದು ಒಂದು ಸ್ವಲ್ಪ ಜಾಸ್ತಿ ಇರ್ತೈತಿ. ಅದೇ ದೊಡ್ಡ ಸಮುದಾಯ ಇತ್ತಂದ್ರೆ ಸಿಟಿ ಒಳಗೆ ಒಬ್ರ ಮುಖ ಒಬ್ರು ನೋಡಲ್ರಿ ಡೈಲಿ, ಹಂಗಿರ್ತೈತಿ. ಅಲ್ಲಿ ಬಾಗ್ಲ ಹಾಕ್ಕೊಂಡವ್ರು ಒಳಗೆ ಕೂಡ್ತೀವಿ, ಒಂದೇ ಕಾಲನಿ ಒಳಗಿರ್ತೀವಿ, ಒಂದೇ ಅಪಾರ್ಟ್ಮೆಂಟ್ ಒಳಗಿರ್ತೀವಿ. ಆದ್ರೂ ಕೂಡ ಅಲ್ಲಿ ಹೆಚ್ಚು ಬೆರೆಯೋದಿಲ್ಲ. ಯಾವಾಗಲೂ ಭೇಟಿ ಆದಾಗ ಅಷ್ಟೇ ಹಾಯ್ ಬಾಯ್ ಅನ್ನೋ ರೀತಿಯಲ್ಲಿ ಇರ್ತೈತಿ. ಆದರೆ ಈ ಹಳ್ಳಿ ಒಳಗೆ ಹಾಗಿಲ್ಲ, ಕುಂತು ಮಾತಾಡ್ತಾರೆ, ಸಮಸ್ಯೆಗಳನ್ನು ಹಂಚ್ಕೋತಾರೆ, ಬಗೆಹರಿಸ್ಕೋತಾರೆ, ಈ ರೀತಿ ಇರ್ತೈತಿ. ಈಗ ಅಲ್ಲಿ ಪಕ್ಕದ ಮನೆಯಲ್ಲೇ ಸತ್ರೂ ನಮಗೆ ಗೊತ್ತಾಗಂಗಿಲ್ಲ. ಈ ಸಿಟಿ ಒಳಗೆ ಹಂಗಾಗಿಬಿಟ್ಟೈತಿ. ಅದಕ್ಕೋಸ್ಕರ ಸಮುದಾಯದ ಸೈಜ್ ಅಥವಾ ಸಮುದಾಯದ ಗಾತ್ರ ಚಿಕ್ಕದಿದ್ದರೆ ಭಾವನೆ ಹೆಚ್ಚಾಗಿರುತ್ತವೆ. ಗಾತ್ರ ದೊಡ್ಡದಾದಂತೆ ಭಾವನೆಗಳಲ್ಲಿ ಕಡಿಮೆ ಇರ್ತಾವೆ. ಪರಿಸರದಲ್ಲಿ ಹೆಚ್ಚಿನ ಪ್ರಾಣಿ ವರ್ಗಗಳು ಗುಂಪುಗಳಲ್ಲಿಯೇ ವಾಸಿಸುತ್ತಿದ್ದು ಸಮುದಾಯ ಕಂಡುಬರುತ್ತದೆ. ಪ್ರಾಣಿ ವರ್ಗಗಳು ಎಲ್ಲಿ ಕಂಡುಬರ್ತಾವು? ಗುಂಪುಗಳಲ್ಲಿ ಕಂಡುಬರ್ತಾವೆ. ಗುಂಪುಗಳಲ್ಲಿಯೇ ವಾಸಿಸುತ್ತಿದ್ದು ಸಮುದಾಯದಲ್ಲಿ ಕಂಡುಬರುತ್ತವೆ. ಜೇನುಹುಳುಗಳು, ಇರುವೆಗಳು ಸಮುದಾಯದಲ್ಲಿ ವಾಸಿಸುವುದರೊಂದಿಗೆ ಕೆಲಸಗಳ ಹಂಚಿಕೆಯನ್ನು ಮಾಡಿಕೊಂಡು ಜೀವಿಸುತ್ತವೆ ಎಂಬುದೇ ಇವುಗಳ ವಿಶೇಷತೆ. ಇಲ್ಲಿ ನೋಡ್ರಿ, ಪರಿಸರದಲ್ಲಿ ಹೆಚ್ಚಿನ ಪ್ರಾಣಿ ವರ್ಗಗಳು ಬೇರೆ ಬೇರೆ ಜೀವಿಗಳು ನಮ್ಮಂಗೆ ಗುಂಪುಗಳಲ್ಲಿಯೇ ವಾಸಿಸ್ತಾವೆ. ಅವುಗಳನ್ನು ಉದಾಹರಣೆ ಕೊಟ್ಟಾರೆ ಇಲ್ಲಿ ಕೆಳಗಡೆ. ಇರುವೆ ಗುಂಪಾಗಿರ್ಬೋದು, ಜೇನಿನ ಹುಳದ ಗುಂಪಾಗಿರ್ಬೋದು, ಪಕ್ಷಿಗಳ ಗುಂಪು, ಇವೆಲ್ಲ ಕೂಡ ಅವುಗಳಿಗೆ ಮಾತು ಬರಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ. ಅವು ತಮ್ಮದೇ ಆದ ಭಾಷೆಯಲ್ಲಿ ಮಾತಾಡಿ ಕೆಲಸವನ್ನು ಹಂಚ್ಕೋತಾವೆ. ಒಬ್ರಿಗೊಬ್ರು ಏನಾರ ತಿಂಡಿ ಸಿಕ್ತಂದ್ರೆ ಒಬ್ರಿಗೊಬ್ರು ಕರ್ಕೊಂಬರ್ತಾರೆ ಹೋಗಿ. ಈ ರೀತಿಯಾದಂತಹ ಅವರಲ್ಲಿ ವಿಶೇಷತೆ ಅದಾವೆ ಆ ಜೀವಿಗಳಲ್ಲಿ. ನಿನ್ನ ಸುತ್ತಲಿನ ಪರಿಸರದಲ್ಲಿ ಕಂಡುಬರುವ ಇತರ ಜೀವಿಗಳ ಸಮುದಾಯವನ್ನು ಗುರುತಿಸಿ ಸ್ನೇಹಿತರೊಂದಿಗೆ ಚರ್ಚಿಸು. ಇಲ್ಲಿ ಕೆಳಗಡೆ ನಮ್ಮ ಮನುಷ್ಯರಲ್ಲಿನೇ ಇಷ್ಟು ಒಗ್ಗಟ್ಟಿರಲ್ಲ, ಅಷ್ಟು ಆ ಜೀವಿಗಳಲ್ಲಿ ಇರ್ತೈತಿ. ಈ ರೀತಿಯಾದಂತಹ ಜೀವಿಗಳನ್ನು ನೋಡ್ಬೋದು. ಅವು ಕೂಡ ಸಮುದಾಯವನ್ನು ಕಟ್ಟಿಕೊಂಡು ಜೀವಿಸ್ತಾವೆ. ಇಲ್ಲಿರುವ ಚಿತ್ರಗಳಲ್ಲಿ ನೀನು ಗುರುತಿಸಿದ ಅಂಶಗಳನ್ನು ಬರೆ. ಇದು ಇಂಪಾರ್ಟೆಂಟ್ ಇಲ್ಲ ನಮಗೆ. ನೆಕ್ಸ್ಟ್, ಇಲ್ಲಿ ಒಂದು ಗ್ರಾಮೀಣ ಸಮುದಾಯದ ಚಿತ್ರವಿದೆ. ಈ ಚಿತ್ರದಲ್ಲಿರುವ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳು ಯಾವುದು ಎಂಬುದನ್ನು ಬರೆ. ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳು. ಮೊದಲನೇದು ಕೃಷಿಯೇತರ ಚಟುವಟಿಕೆ, ಎರಡನೇದು ಕೃಷಿ ಚಟುವಟಿಕೆ, ಮೂರನೇದು ಅದೇ ಗೃಹ. ಭಾರತದಲ್ಲಿ 72% ಜನರು ಗ್ರಾಮಗಳಲ್ಲಿ ವಾಸಿಸುತ್ತಾರೆ. ಎಷ್ಟು ಭಾಗದಷ್ಟು ಜನರು ಗ್ರಾಮಗಳಲ್ಲಿ ವಾಸಿಸ್ತೀವಿ ನಮ್ಮ ದೇಶದೊಳಗೆ? 72%. ಅಂದ್ರೆ 100ರೊಳಗೆ 72% ನಾವು ಗ್ರಾಮಗಳಲ್ಲಿ ವಾಸಿಸುತ್ತೇವೆ. ಇವರಲ್ಲಿ 70% ಮಂದಿಗೆ ಕೃಷಿಯೇ ಜೀವನಾಧಾರ. ನಮ್ಮಲ್ಲಿ 70% ಮತ್ತು 72ರಷ್ಟು ಭಾಗದೊಳಗೆ ಮತ್ತು 70% ಎಷ್ಟು ಕೃಷಿಯನ್ನೇ ಅವಲಂಬಿಸ್ಯಾರ. ಕೃಷಿಯೊಂದಿಗೆ ಹೈನುಗಾರಿಕೆ ಅಂದ್ರೆ ಹಸು ಎಮ್ಮೆ ಸಾಕಾಣಿಕೆ ಮಾಡುವುದು, ಮತ್ತು ಕೋಳಿ ಸಾಕಾಣೆ, ಮೀನುಗಾರಿಕೆ, ರೇಷ್ಮೆ ಹುಳ ಸಾಕಾಣೆ ಮುಂತಾದ ಉಪಕಸುಬುಗಳನ್ನು ಮಾಡುತ್ತಾರೆ. ನೇಕಾರ, ಕಮ್ಮಾರ, ಬಡಿಗ, ಬುಟ್ಟಿ ಹೆಣೆಯುವ ಇತ್ಯಾದಿ ಕಸುಬುಗಳನ್ನು ಗ್ರಾಮಗಳಲ್ಲಿ ಕಾಣಬಹುದು. ಕೃಷಿ ಚಟುವಟಿಕೆಗಳಿಗೆ ಮಳೆಯನ್ನು ಅವಲಂಬಿಸಿದ್ದಾರೆ. ನೈರ್ಮಲ್ಯ, ಆರೋಗ್ಯ, ಶಿಕ್ಷಣ, ಉದ್ಯೋಗ ಸಂಬಂಧಿ ಸಮಸ್ಯೆಗಳು ಗ್ರಾಮಗಳಲ್ಲಿವೆ. ಅದಕ್ಕೂ ಸಂಬಂಧಿಸಿದಂತಹ ಸಮಸ್ಯೆಗಳು ಗ್ರಾಮಗಳಲ್ಲಿ ಅದಾವು. ಗ್ರಾಮಗಳ ಅಭಿವೃದ್ಧಿಗಾಗಿ ಸರ್ಕಾರವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದೇ ಇಂಪಾರ್ಟೆಂಟ್ ಆಗ್ತಾವೆ. ಗ್ರಾಮಗಳ ಅಭಿವೃದ್ಧಿಗಾಗಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಕೈಗೊಂಡದ ಸರ್ಕಾರ ಅನ್ನೋದು ಈ ಕೆಳಗೆ ಅದಾವೆ. ಅವು ಇಂಪಾರ್ಟೆಂಟ್ ಆಗ್ತಾವೆ ನಮಗೆ. ಗ್ರಾಮೀಣ ವಿದ್ಯಾವಂತ ಯುವಜನರಿಗೆ ಸ್ವಂತ ಉದ್ಯೋಗಕ್ಕಾಗಿ ರೋಜಗಾರ್ ಯೋಜನೆ ಮತ್ತು ಜವಾಹರ್ ಗ್ರಾಮ್ ಸಮೃದ್ಧಿ ಯೋಜನೆ, ಇದು ಅಂದ್ರೆ ನಿರುದ್ಯೋಗಿಗಳಿಗಾಗಿ ಮಾಡಿರುವಂತಹ ಯೋಜನೆ. ಇದು ಯಾವುದ್ಯಾವುದು? ರೋಜಗಾರ್ ಮತ್ತು ಜವಾಹರ್ ಗ್ರಾಮ ಸಮೃದ್ಧಿ ಯೋಜನೆ. ರೋಜಗಾರ್ ಯೋಜನೆ ಮತ್ತು ಜವಾಹರ್ ಗ್ರಾಮ್ ಸಮೃದ್ಧಿ ಯೋಜನೆ, ಇದನ್ನು ನಾವು ನೆನಪಿನಲ್ಲೇ ಇಟ್ಕೋಬೇಕು. ಗುಣಾತ್ಮಕ ಶಿಕ್ಷಣವನ್ನು ನೀಡಲು ಸರ್ವ ಶಿಕ್ಷಣ ಅಭಿಯಾನ. ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣ ನೀಡಬೇಕು ಅಂಥೇಳಿ ಸರ್ವ ಶಿಕ್ಷಣ ಅಭಿಯಾನವನ್ನು ಮಾಡೈತಿ ಸರ್ಕಾರ.
ಗ್ರಾಮ ನೈರ್ಮಲ್ಯದ ಗುರಿಗಾಗಿ ನಿರ್ಮಲ ಗ್ರಾಮ ಯೋಜನೆ. ಗ್ರಾಮ ಶುದ್ಧೀಕರಣಕ್ಕಾಗಿ ಗ್ರಾಮವನ್ನು ಸ್ವಚ್ಛ ಇಟ್ಕೊಳ್ಳೋಕೆ ಮಾಡಿರುವಂತಹ ಯೋಜನೆ ಯಾವುದು? ನಿರ್ಮಲ ಗ್ರಾಮ ಯೋಜನೆ. ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಭಾಗ್ಯಲಕ್ಷ್ಮಿ ಯೋಜನೆ, ಬಡವರಿಗೆ ಉಚಿತ ನಿವೇಶನ ಮತ್ತು ಮನೆಗಳನ್ನು ಕಟ್ಟಲು ಸಾಲ ಹಾಗೂ ಅನುದಾನ ನೀಡಲು ಆಶ್ರಯ ಯೋಜನೆ. ಇವೆಲ್ಲ ಸರ್ಕಾರ ಮಾಡಿರುವಂತಹ ಗ್ರಾಮಾಭಿವೃದ್ಧಿಗಾಗಿ ಮಾಡಿರುವಂತಹ ಯೋಜನೆಗಳು. ಇವು ಇಂಪಾರ್ಟೆಂಟ್ ಆಗ್ತಾವೆ, ನೆನಪಿನಲ್ಲಿ ಇಟ್ಕೋಬೇಕು. ನಮ್ಗೆ ಆಡ್ ಒನ್ ಕೊಡ್ಬೋದು, ಯಾವುದಾದ್ರೂ 3 ಆಪ್ಷನನ್ನು ಗ್ರಾಮಾಭಿವೃದ್ಧಿಗೆ ಸಂಬಂಧಪಟ್ಟಿದ್ದನ್ನು ಕೊಟ್ಟು ಇನ್ನೊಂದು ಯಾವುದಾರ ನಗರಾಭಿವೃದ್ಧಿಗೆ ಮಾಡಿರುವಂತಹ ಯೋಜನೆಯನ್ನು ಕೊಟ್ಟು ಕೇಳ್ಬೋದು. ಅದಕ್ಕೆ ಸ್ವಲ್ಪ ಲಕ್ಷಣದಲ್ಲಿ ಇಟ್ಕೊರಿ. ಭಾಗ್ಯಲಕ್ಷ್ಮಿ ಯೋಜನೆ ಎದ್ರೊಳಗೆ ಬರ್ತೈತೆ? ಇದು ಗ್ರಾಮಾಭಿವೃದ್ಧಿ ಯೋಜನೆ ಒಳಗೆ ಬರ್ತೈತೆ ನೋಡ್ರಿ, ನೆನಪಿನಲ್ಲಿ ಇಟ್ಕೊರಿ. ನೆಕ್ಸ್ಟ್ ನಗರ ಸಮುದಾಯ. ಈಗ ಗ್ರಾಮ ಸಮುದಾಯ ನೋಡಿದ್ವಿ, ಈಗ ನೆಕ್ಸ್ಟ್ ನಗರ ಸಮುದಾಯ. ಇದೊಂದು ಮಹಾನಗರದ ಚಿತ್ರ ನೋಡ್ಕೊಂಬಿಡ್ರಿ. ಇದ್ರ ಬಗ್ಗೆ ಏನು ಕೊಟ್ಟಾರ? ಈ ಕೆಳಗಿನ ಚಿತ್ರಗಳನ್ನು ನೋಡಿ ಇವರು ಯಾವ ಕೆಲಸ ಮಾಡುತ್ತಿದ್ದಾರೆ ಎಂಬುದನ್ನು ಬರೆ. ಇದೇ ವೃತ್ತಿಯನ್ನು ಮಾಡುವವರು ನಿನ್ನ ಊರಿನಲ್ಲಿದ್ದರೆ ಆ ಚಿತ್ರಕ್ಕೆ ಗುರುತು ಹಾಕು. ಇದೇನು ಇಂಪಾರ್ಟೆಂಟ್ ಇಲ್ಲ, ಬೇಡ, ನಮಗೇನು ಬೇಕಾಗಿಲ್ಲ ಅದು. ಭಾರತದಲ್ಲಿ ಸುಮಾರು 5,000 ನಗರಗಳಿವೆ. ಅವುಗಳಲ್ಲಿ ಸುಮಾರು 10 ಲಕ್ಷಕ್ಕಿಂತಲೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ 27 ಮಹಾನಗರಗಳಿವೆ. ಇವುಗಳಲ್ಲಿ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ಒಂದು. ಟೋಟಲ್ ಎಷ್ಟು ನಗರಗಳದಾವಂದ್ರೆ 5,000 ನಗರಗಳದಾವೆ ಭಾರತ ದೇಶದೊಳಗೆ. ಅವುಗಳಲ್ಲಿ ಸುಮಾರು 10 ಲಕ್ಷಕ್ಕಿಂತಲೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ 27 ಮಹಾನಗರಗಳಿವೆ. ಮಹಾನಗರಗಳು 27 ಅದಾವು, ಹೆಚ್ಚು ಜನರನ್ನು ಹೊಂದಿರುವಂಥದ್ದು. ಮತ್ತು ಅದರೊಳಗೆ ನಮ್ಮ ರಾಜಧಾನಿ ಬೆಂಗಳೂರು ಕೂಡ ಒಂದು. ನಗರ ಚಿತ್ರಣವನ್ನು ನೀಡುವ ಹಲವಾರು ಚಿತ್ರಗಳು ಇಲ್ಲಿವೆ. ಈ ಚಿತ್ರಗಳನ್ನು ಅವಲೋಕಿಸಿ ಪ್ರಶ್ನೆಗಳಿಗೆ ಉತ್ತರಿಸು. ಇದು ಬೇಡ ನಮಗೆ. ಮತ್ತು ಈಗ ಶಿಕ್ಷಕರ ಸಹಾಯದಿಂದ ಈ ಕೆಳಗಿನವುಗಳನ್ನು ಗೆಳೆಯರೊಂದಿಗೆ ಚರ್ಚಿಸು. ನಂತರ ತರಗತಿಯಲ್ಲಿ ಎಲ್ಲರ ಮುಂದೆ ಹೇಳು. ನಗರದಲ್ಲಿನ ವಸತಿ ಸಮಸ್ಯೆ, ಸಂಚಾರ ದಟ್ಟಣೆ, ಟ್ರಾಫಿಕ್ ಜಾಮ್ ಆಗೋದು, ಕೈಗಾರಿಕಾ ಪ್ರದೇಶಗಳಲ್ಲಿನ ಮಾಲಿನ್ಯ, ಕಸದ ವಿಲೇವಾರಿ, ಕೊಳಚೆ ಪ್ರದೇಶಗಳು, ಜಲಮಾಲಿನ್ಯ. ಈ ಎಲ್ಲ ಸಮಸ್ಯೆಗಳನ್ನು ನಗರ ಎದುರಿಸ್ಲಕತ್ತೈತಿ. ನಗರದ ಜನರು ಎದುರಿಸ್ಲಕತ್ತಾರ. ಬಹಳಷ್ಟು ಸಮಸ್ಯೆಗಳು ಅದಾವು ನಗರದೊಳಗೆ. ಹಳ್ಳಿ ಒಳಗಿದ್ದಂಥ ಜೀವನ ನಗರದೊಳಗೆ ನಮಗೆ ಸಿಗಂಗಿಲ್ಲ. ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲು ಸರ್ಕಾರವು ಹಲವು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಇವು ಕೇಳ್ಬೋದು, ಅದೇ ಹೇಳಿದ್ನೆಲ್ಲ ಆಡ್ ಒನ್ ಕೊಡ್ಬೋದು. ಈ ಮೇಲಿನ ಸಮಸ್ಯೆಗಳನ್ನು ಬಗೆಹರಿಸ್ಲಕ್ಕ ಸರ್ಕಾರ ಕೈಗೊಂಡಿರುವಂತಹ ಅಭಿವೃದ್ಧಿ ಕಾರ್ಯಕ್ರಮಗಳೇನೆಂದ್ರೆ ಒಳಚರಂಡಿ ವ್ಯವಸ್ಥೆ ಮತ್ತು ಶುದ್ಧ ಕುಡಿಯುವ ನೀರಿನ ಪೂರೈಕೆ. ನೆಕ್ಸ್ಟ್ ಸುಸಜ್ಜಿತ ಬಸ್ಸು ಹಾಗೂ ರೈಲು ನಿಲ್ದಾಣಗಳ ವ್ಯವಸ್ಥೆ. ಹೆಚ್ಚು ಜನರು ಇದ್ದಂಗೆ ಅಲ್ಲಿ ವ್ಯವಸ್ಥೆ ಕೂಡ ಜಾಸ್ತಿ ಆಗಬೇಕಾಗ್ತೈತಿ. ಬಸ್ಸಿಂದು ಮತ್ತು ರೈಲುಗಳದ್ದು ವ್ಯವಸ್ಥೆ ಜಾಸ್ತಿ ಆಗಬೇಕಾಗ್ತೈತಿ. ನಗರದ ಹೊರವಲಯಗಳಲ್ಲಿ ವರ್ತುಲ ರಸ್ತೆಗಳ ವ್ಯವಸ್ಥೆ. ಈ ರೀತಿ ನೋಡ್ರಿ, ರಸ್ತೆಗಳನ್ನು ಯಾವ ರೀತಿ ಮಾಡ್ಯಾರಲ್ಲಿ ಟ್ರಾಫಿಕ್ ಜಾಮ್ ಆಗೋದಕ್ಕೆ. ಉದ್ಯಾನವನಗಳ ನಿರ್ಮಾಣ. ಸ್ವಚ್ಛವಾದ ವಾತಾವರಣ, ಸ್ವಚ್ಛವಾದ ವಾಯು ಸಿಗ್ಲಾರ್ದಕ್ಕೆ ನಾವು ಮತ್ತು ಎಲ್ಲಿ ಹೋಗ್ತೀವಿ? ನಗರದೊಳಗೆ ಉದ್ಯಾನವನಗಳ ನಿರ್ಮಾಣ ಮಾಡಿ ಅಲ್ಲಿ ಉಸಿರಾಟ ತೊಗೊಳಕ್ಕೆ ಹೋಗ್ತೀವಿ, ಸ್ವಚ್ಛವಾದ ಉಸಿರಾಟವನ್ನು ಉಸಿರಾಡಿಸ್ಲಕ್ಕ. ಅದೇ ಗ್ರಾಮಗಳಲ್ಲಿ ಎಲ್ಲಿ ಕುಂತ್ರೂ ಸ್ವಚ್ಛವಾದ ವಾತಾವರಣ, ಫ್ರೆಶ್ ಆಗಿರುವಂತಹ ಏರ್ ಸಿಗ್ತೈತೆ ನಮಗಲ್ಲಿ. ಸರ್ಕಾರದ ಕಾರ್ಯಕ್ರಮದ ಜೊತೆಗೆ ನಗರದಲ್ಲಿರುವ ಪ್ರತಿಯೊಬ್ಬರೂ ನಗರದ ಸ್ವಚ್ಛತೆಯನ್ನು ಕಾಪಾಡಬೇಕು. ಸಹಕಾರ, ಸ್ನೇಹ, ಪ್ರೀತಿ, ವಿಶ್ವಾಸದಿಂದ ಎಲ್ಲರೂ ಬಾಳಬೇಕು. ಇನ್ನು ಬುಡಕಟ್ಟು ಸಮುದಾಯದ ಬಗ್ಗೆ ತಿಳ್ಕೊಳ್ಳೋಣ. ದಟ್ಟ ಅರಣ್ಯಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳ ಗುಂಪನ್ನು ಬುಡಕಟ್ಟು ಸಮುದಾಯ ಎಂದು ಕರೆಯುತ್ತೇವೆ. ಇವರ ವಸತಿ, ಭಾಷೆ, ಉಡುಗೆ ತೊಡುಗೆ, ವಿವಾಹ ಪದ್ಧತಿ ಇತ್ಯಾದಿ ವಿಶಿಷ್ಟವಾಗಿರುತ್ತದೆ. ಕರ್ನಾಟಕದಲ್ಲಿ ಮೈಸೂರು ಜಿಲ್ಲೆಯ ಸೋಲಿಗರು, ದಕ್ಷಿಣ ಜಿಲ್ಲೆಯ ಕೊರಗರು,
ಕೊಡಗು ಜಿಲ್ಲೆಯ ಜೇನು ಕುರುಬರು ಮತ್ತು ಎರವರು ಮುಂತಾದ ಬುಡಕಟ್ಟು ಸಮುದಾಯಗಳಿವೆ. ಇದ್ರ ಮೇಲೆ ಕ್ವಶನ್ ಆಗ್ಬೋದು, ಸ್ವಲ್ಪ ನೆನ್ಪಿಟ್ಕೋಬೇಕು ನಾವು. ಕರ್ನಾಟಕದಲ್ಲಿರುವ ಮೈಸೂರು ಜಿಲ್ಲೆಯ ಸೋಲಿಗರು ಎಲ್ಲಿ ಕಂಡು ಬರ್ತಾರ? ಮೈಸೂರು ಜಿಲ್ಲೆಯಲ್ಲಿ. ಮತ್ತು ಕೊರಗರು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಾರ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಕೊಡಗು ಜಿಲ್ಲೆಯಲ್ಲಿ ಜೇನು ಕುರುಬರು ಕಂಡು ಬರ್ತಾರೆ. ಮತ್ತು ಎರವರು ಮುಂತಾದ ಜೇನು ಕುರುಬರು ಮತ್ತು ಎರವರು ಎರಡೂ ಬುಡಕಟ್ಟು ಜನಾಂಗದವರು ಎಲ್ಲಿ ಕಂಡು ಬರ್ತಾರೆ? ಕೊಡಗು ಜಿಲ್ಲೆಯೊಳಗೆ ಕಂಡು ಬರ್ತಾರೆ. ಈ ರೀತಿಯಾಗಿ ಬೇರೆ ಬೇರೆ ಜಿಲ್ಲೆದೊಳಗೆ ಬುಡಕಟ್ಟು ಜನಾಂಗಕ್ಕೆ ಒಂದೊಂದು ಹೆಸರೈತಿ. ಇವು ಇಂಪಾರ್ಟೆಂಟ್ ಆಗ್ತಾವೆ, ಸ್ವಲ್ಪ ನೋಟ್ ಮಾಡಿ ಇಟ್ಕೋರಿ. ಇಲ್ಲಿ ಹಳ್ಳಿ ಜನರು ಯಾವ ರೀತಿ, ಬುಡಕಟ್ಟು ಸಮುದಾಯದವರು ಯಾವ ರೀತಿ ಜೀವನ ಮಾಡ್ತಾರಂತ ಹೇಳಿ ಚಿತ್ರದ ಮೂಲಕ ತೋರಿಸ್ಯಾರ. ಈ ಸಮುದಾಯದವರು ಕಾಡು ಗುಡ್ಡಗಾಡುಗಳಲ್ಲಿ ವಾಸಿಸುವುದರಿಂದ ಆರೋಗ್ಯ, ವಸತಿ, ಶಿಕ್ಷಣ, ಸಾರಿಗೆ, ಆಹಾರ, ವಿದ್ಯುತ್ ಮುಂತಾದ ಸೌಲಭ್ಯಗಳಿಂದ ವಂಚಿತರಾಗಿರುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರವು ಈ ಸಮುದಾಯಗಳಿಗೆ ಶಿಕ್ಷಣ, ಆಹಾರ ವಿತರಣೆ, ಮನೆ, ಆರೋಗ್ಯ ಮುಂತಾದ ಸೌಲಭ್ಯಗಳನ್ನು ಒದಗಿಸುವ ಪ್ರಯತ್ನದಲ್ಲಿದೆ. ಈ ಬುಡಕಟ್ಟು ಸಮುದಾಯಗಳಿಗೂ ಕೂಡ ಅಲ್ಲಿಯ ಜನರನ್ನು ಅಭಿವೃದ್ಧಿ ಮಾಡೋಕ್ಕೆ, ಅಲ್ಲಿಯ ಜನರಿಗೆ ಶಿಕ್ಷಣವನ್ನು ಮತ್ತು ವಸತಿ ಆಗಿರ್ಬೋದು, ಸಾರಿಗೆ ಸಂಪರ್ಕವನ್ನು ಮಾಡೋಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡೈತಿ. ತಮ್ಮ ಮೂಲಭೂತ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಮತ್ತು ಪರಸ್ಪರ ನೆರವಾಗಲು ನಿರ್ದಿಷ್ಟ ಪ್ರದೇಶದಲ್ಲಿ ಒಂದಾಗಿ ಬದುಕುವ ಜನರ ಗುಂಪೇ ಸಮುದಾಯ ಎಂದು ನೀನು ತಿಳಿದೆ. ಗ್ರಾಮ, ನಗರ ಮತ್ತು ಬುಡಕಟ್ಟು ಸಮುದಾಯದೊಂದಿಗೆ ನಾವು ಬೇರೆ ರೂಪದ ಸಮುದಾಯಗಳನ್ನು ಕೂಡ ಕಾಣಬಹುದು. ಇಲ್ಲಿ ಇನ್ನೊಂದಿಷ್ಟು ಸಮುದಾಯಗಳ ಬಗ್ಗೆ ಕೊಟ್ಟಾರ, ಅದನ್ನು ಓದ್ಕೊಳ್ಳೋಣ. ಇದು ಇಂಪಾರ್ಟೆಂಟ್ ಆಗ್ತಾವೆ. ಒಂದು ವಿಷಯದಲ್ಲಿ ಆಸಕ್ತಿ ಇರುವ ಜನ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಒಂದಾಗಿರುವ ಸಮುದಾಯ. ಉದಾಹರಣೆಗೆ ಜನಪದ ಆಸಕ್ತಿಗರ ಸಮುದಾಯ ಅಥವಾ ನಾಟಕಗಳನ್ನು ಮಾಡೋರ್ದು ಒಂದು ಗುಂಪು ಇರ್ತೈತಿ, ಅವ್ರದ್ದೇ ಒಂದು ಸಮುದಾಯ ಇರ್ತೈತಿ. ಮತ್ತು ಡೊಳ್ಳು ಕುಣಿತ ಮಾಡೋರ್ದು ಅವ್ರದ್ದೇ ಒಂದು ಸಮುದಾಯ ಇರ್ತೈತಿ. ಯಕ್ಷಗಾನ ಮಾಡೋರ್ದು ಅವ್ರದ್ದೇ ಒಂದು ಸಮುದಾಯ ಇರ್ತೈತಿ. ಈ ರೀತಿಯಾಗಿ ಒಂದೇ ಆಸಕ್ತಿ ಇರುವಂತಹ ಜನರ ಒಂದು ಗುಂಪನ್ನು ಸಮುದಾಯ ಅಂತ ಕರಿತೀವಿ. ನಾವು ಒಂದೇ ಕಡೆ ವಾಸಿಸ್ತೀವ ಅದೇ ಸಮುದಾಯ ಅಂತಲ್ಲ, ಒಂದೇ ಆಸಕ್ತಿ ಇರುವಂತಹ ಜನರ ಗುಂಪನ್ನು ಕೂಡ ಸಮುದಾಯ ಅಂತ ಕರಿತೀವಿ. ಯಾವುದಾದರೂ ಒಂದು ಕೆಲಸದಲ್ಲಿ ಬದಲಾವಣೆಯನ್ನು ತರಬೇಕು ಅಥವಾ ಒಂದು ಕಾರ್ಯವನ್ನು ಸಾಧಿಸಬೇಕೆಂದು ಒಂದುಗೂಡುವ ಜನರ ಸಮುದಾಯ. ಇದು ಬೇರೆ ಬೇರೆ ಐತೆ ನೋಡ್ರಿ. ಪರಿಸರ ಪ್ರೇಮಿಗಳ ಸಮುದಾಯ ಮತ್ತು ಈ ಸಮಾಜ ಸೇವಕರ ಒಂದು ಸಮುದಾಯ ಇರ್ತೈತಿ. ಸಮಾಜದಲ್ಲಿ ಏನೇ ತೊಂದರೆ ಆದ್ರೂ ಕೂಡ ತಮ್ಮ ಸಮುದಾಯದವರೆಲ್ಲರೂ ಕೂಡಿ ಅದನ್ನು ಬಗೆಹರಿಸ್ತಿರ್ತಾರೆ. ಮತ್ತು ಈಗ ಬ್ರಾಹ್ಮಣ ಸಮಾಜದಲ್ಲಿ ಭಜನೆ ಮಾಡೋರ್ದು ಒಂದು ಸಮುದಾಯ ಇರ್ತೈತಿ. ಅಲ್ಲಿ ಎಲ್ಲ ಹೆಣ್ಮಕ್ಳು ಸೇರಿ ಎಲ್ಲೆಲ್ಲಿ ಪೂಜೆ ಪುನಸ್ಕಾರಗಳು ನಡೀತಿರ್ತಾವೋ ಅಲ್ಲಿ ಹೋಗಿ ತಮ್ಮದೇ ಆದಂತಹ ಹಾಡುಗಳನ್ನು ಹಾಡ್ಕೋತಾ ಭಜನೆ ಮಾಡ್ತಾರೆ, ಅವ್ರದ್ದು ಒಂದು ಸಮುದಾಯ. ಈ ರೀತಿಯಾಗಿ ಅವ್ರದ್ದೇ ಆದ ಒಂದು ಗುಂಪನ್ನು ಮಾಡಿಕೊಂಡು ಸಮುದಾಯವನ್ನು ಕಟ್ಟಿಕೊಂಡಿರ್ತಾರೆ. ಒಂದೇ ವೃತ್ತಿಯಲ್ಲಿರುವವರು ಅಥವಾ ಒಂದೇ ರೀತಿಯ ಚಟುವಟಿಕೆಗಳನ್ನು ಕೈಗೊಳ್ಳುವ ವ್ಯಕ್ತಿಗಳು ಒಂದುಗೂಡಿ ಉಂಟಾಗಿರುವ ಸಮುದಾಯ. ಉದಾಹರಣೆಗೆ ಶಿಕ್ಷಕ ಸಮುದಾಯ, ವಕೀಲರ ಸಮುದಾಯ ಮತ್ತು ವೈದ್ಯರ ಸಮುದಾಯ ಈ ರೀತಿ ಇರ್ತಾವೆ. ಹೀಗೆ ವ್ಯಕ್ತಿಗಳು ತಮ್ಮ ಆಸಕ್ತಿ, ಅಭಿರುಚಿ, ವಿರಾಮ ಸಮಯ, ಅಭ್ಯಾಸ ವೃತ್ತಿ, ಹವ್ಯಾಸದಿಂದ ಒಂದುಗೂಡಿದಾಗ ಅವರದೇ ಸಮುದಾಯ ಉಂಟಾಗುತ್ತದೆ. ಕೆಲವು ಕುಟುಂಬಗಳಿಂದ ಮಾತ್ರ ಸಮುದಾಯ ಎಂಬುದರ ಬದಲಾಗಿ ವ್ಯಕ್ತಿಗಳ ನಡುವಿನ ಸಂಬಂಧದಿಂದಲೂ ಸಮುದಾಯ ಉಂಟಾಗುತ್ತದೆ ಎಂಬುದು ವಿಷಾದಾರ್ಥವಾಗಿದೆ. ಇದಲ್ಲದೆ ಜಾತಿ, ಧರ್ಮ, ಧ್ಯೇಯ, ಭಾಷೆ, ಸಂಸ್ಕೃತಿ, ವಯಸ್ಸು, ಲಿಂಗ ಇತ್ಯಾದಿಗಳನ್ನು ಆಧರಿಸಿಯೂ ಸಮುದಾಯಗಳು ರಚನೆಯಾಗಿರುವುದನ್ನು ನಾವು ಕಾಣಬಹುದು. ಈ ರೀತಿಯಾಗಿ ಬೇರೆ ಬೇರೆ ಜಾತಿಯವ್ರದ್ದಿರ್ಬೋದು ಸಮುದಾಯಗಳು, ಬೇರೆ ಬೇರೆ ಧರ್ಮದವರು, ಜೈನ ಧರ್ಮದ ಒಂದು ಸಮುದಾಯ ಇರ್ತೈತಿ, ಬೇರೆ ಬೇರೆ ಗುರಿಗಳನ್ನು ಹೊಂದಿರುವಂಥವ್ರದ್ದು ಒಂದು ಸಮುದಾಯ ಇರ್ತೈತಿ. ಮತ್ತು ಭಾಷೆ, ಸಂಸ್ಕೃತಿ ಒಂದೇ ಆಗಿರ್ತಾವೆ. ಈಗ ಮರಾಠರ ಬೇರೆ ಭಾಷೆ ಮತ್ತು ಅವ್ರದ್ದು ಸಂಸ್ಕೃತಿ ಬೇರೆ ಇರ್ತವೆ, ಅವ್ರದ್ದೊಂದು ಸಮುದಾಯ. ಬ್ರಾಹ್ಮಣರದು ಒಂದು ಸಮುದಾಯ. ಹೀಗೆ ಬೇರೆ ಬೇರೆ ರೀತಿಯಾದಂತಹ ಸಮುದಾಯಗಳನ್ನು ನಾವು ಕಾಣ್ಬೋದು.
ಮತ್ತು ಸ್ಪೆಷಲಿ ಕಿಟ್ಟಿ ಪಾರ್ಟಿ ಅವ್ರದ್ದೇ ಒಂದು ಸಮುದಾಯ ಹೆಣ್ಮಕ್ಳದು. ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಸೇರಿ ತಮ್ಮದೇ ಆದಂತಹ ಸಂಘವನ್ನು ಕಟ್ಕೊಂಡಿರ್ತಾರೆ, ಸಮುದಾಯವನ್ನು ಕಟ್ಕೊಂಡಿರ್ತಾರೆ. ಅಲ್ಲಿ ಅವ್ರವ್ರದ್ದೇ ಆದಂತಹ ಕಾರ್ಯಕ್ರಮಗಳನ್ನು ಆಚರಿಸ್ತಿರ್ತಾರೆ ಅವರು. ನೀನು ಈಗಾಗಲೇ ಹಲವಾರು ವೃತ್ತಿ ಕೆಲಸಗಳ ಬಗ್ಗೆ ತಿಳಿದಿರುವೆ. ನೀನು ಮಾಡುವ ಊಟಕ್ಕೆ ಎಷ್ಟೆಲ್ಲ ಜನರು ನೆರವು ಅವಶ್ಯಕವಿದೆ ಎಂಬುದು ನಿನಗೆ ತಿಳಿದಿದೆಯೇ? ಇಲ್ಲಿಟ್ಟಿರುವ ಚಾರ್ಟ್ ಗಮನಿಸು. ಇದರಿಂದ ನೀನೇನು ಕಲಿತೆ ಎಂಬುದನ್ನು ಬರೆ. ಒಂದು ಆಹಾರ ತಯಾರಿಸ್ಬೇಕಂದ್ರೆ ನಾವು ಬರೀ ಮನೆಯಾಗಿನ ಸಾಮಾನು ತಗೊಂಡು ಅಡುಗೆ ಮಾಡ್ತೀವಿ. ಅದ್ರ ಹಿಂದೆ ಎಷ್ಟು ಜನರ ಕೈ ಇರ್ತದೆ ಅನ್ನೋದು ಗೊತ್ತಾಗಂಗಿಲ್ಲ. ಅದಕ್ಕೋಸ್ಕರ ಈ ಚಾರ್ಟನ್ನು ನೋಡಿದಾಗ ಅದ್ರ ಹಿಂದಿರುವಂತಹ ಆಳವನ್ನು ನಾವು ನೋಡ್ಬೋದು. ಬರೀ ಮನೆಯಾಗ ಮಾಡಿ ನಾವು ದೊಡ್ಡ ಹೆಮ್ಮೆ ಮಾಡ್ಕೊಳ್ಳೋದಲ್ಲ, ಅದ್ರ ಹಿಂದಿರುವಂತಹ ಶಕ್ತಿ ಏನನ್ನೋದನ್ನು ನಾವು ತಿಳ್ಕೊಳ್ಳೇಬೇಕು. ಆಹಾರ, ನೆರವಾಗುವವರು ಮತ್ತು ಆಹಾರಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು. ಆಹಾರ, ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಎಲ್ಲಿ ಸಿಗ್ತಾವು ನಮಗೆ? ರೈತರಿಂದ. ಮತ್ತು ರೈತರ ಹೊಡಿತೈತೆ ನೋಡ್ರಿ ಅಲ್ಲಿ. ರೈತ ಭೂಮಿ, ನೀರು, ಬೀಜ, ಗೊಬ್ಬರ. ರೈತ ಬೆಳಿಬೇಕಂದ್ರೆ ಏನು ಬೇಕು? ಭೂಮಿ ಬೇಕು. ಭೂಮಿಗೆ ಬೆಳಿಲಕ್ಕೆ ಮತ್ತು ಭೂಮಿ ಮೇಲೆ ಗಿಡಗಳನ್ನು ಬೆಳಿಲಕ್ಕೆ ನೀರು ಬೇಕು. ನೀರಿದ್ರೂ ಕೂಡ ಮತ್ತು ಬೀಜನೂ ಬೇಕು, ಗೊಬ್ಬರ ಬೇಕು. ಈ ರೀತಿಯಾಗಿ ನೀರು ಮತ್ತು ಎಲ್ಲೆಲ್ಲಿಂದ ದೊರಕ್ತದೆ ನಮಗೆ? ಮತ್ತು ಅಲ್ಲಿ ಸ್ಪ್ಲಿಟ್ ಆಗ್ತಾವೆ. ನೀರು ಎಲ್ಲೆಲ್ಲಿಂದ ಬರ್ತೈತಿ? ಬಾವಿ, ಕಾಲುವೆ, ಕೊಳವೆ ಬಾವಿ, ಪೈಪ್, ಪಂಪ್ಸೆಟ್, ವಿದ್ಯುತ್ ಲೈನ್ಮ್ಯಾನ್ ಕೆಲಸಗಾರರು. ಮತ್ತು ಅದಕ್ಕೆ ಕೊಳವೆ ಬಾವಿಯಿಂದ ಬಂದ್ರೂ ಕೂಡ ಪಂಪ್ಸೆಟ್ ಮೂಲಕ ನೀರು ತೊಗೋತೀವಂದ್ರೆ ಅಲ್ಲಿ ಮತ್ತೇನು ಬೇಕು? ವಿದ್ಯುತ್ ಲೈನ್ಮ್ಯಾನ್ ಕೆಲಸಗಾರರು ಬೇಕು, ಅದನ್ನೆಲ್ಲ ರೆಡಿ ಮಾಡಿಕೊಡಕ್ಕೆ. ಮತ್ತು ಬೀಜ ಸಂಗ್ರಹಣೆ ಮಾಡೋದು ಎಲ್ಲಿಂದ ತರ್ತೀವಿ ಬೀಜಗಳನ್ನು? ರೈತರಿಂದ. ಈ ರೀತಿಯಾಗಿ ಒಂದು ಆಹಾರ ತಯಾರಾಗಬೇಕಂದ್ರೆ ಅವ್ರ ಹಿಂದೆ ಎಷ್ಟು ಜನರ ಕೈ ಐತೆ ಅನ್ನೋದು ನಮಗೆ ಗೊತ್ತಿರಬೇಕು. ಕ್ರಿಮಿನಾಶಕಗಳನ್ನು ತಯಾರಿಸೋರು, ಅದನ್ನು ತಂದು ಮಾರೋ ಸಂಶೋಧಕರು ಬೇರೆ, ತಯಾರಿಸೋರು ಬೇರೆ, ಅದರ ಕೈ ಕೆಲಸ ಮಾಡೋರು ಬೇರೆ, ಮತ್ತು ಅದನ್ನು ತಂದು ಮಾರೋರು ಬೇರೆ. ಈ ರೀತಿಯಾಗಿ ಬೇರೆ ಬೇರೆ ಕೈಗಳಿರ್ತಾವೆ ಅನ್ನೋದನ್ನು ನಾವು ಈ ಕೋಷ್ಟಕದ ಮೂಲಕ ತಿಳ್ಕೊಳ್ಬೋದು, ಈ ಟೇಬಲ್ ಮೂಲಕ ತಿಳ್ಕೊಳ್ಬೋದು. ಒಂದು ಸಮುದಾಯ ಅಭಿವೃದ್ಧಿಯಾಗಲು ವಿವಿಧ ಕೆಲಸಗಳು ಅಗತ್ಯ ಎಂಬುದನ್ನು ತಿಳಿದಿರುವೆ. ಸಮುದಾಯದಲ್ಲಿ ಮೂಲಭೂತ ಅಗತ್ಯ ಪೂರೈಸುವ ವೃತ್ತಿಗಳೊಂದಿಗೆ ಇನ್ನೂ ಹಲವು ವೃತ್ತಿಗಳನ್ನು ಅನುಸರಿಸುತ್ತಿರುವವರು ಇದ್ದಾರೆ. ಈ ಚಿತ್ರಗಳನ್ನು ನೋಡು. ಇವರು ಯಾರು? ಇವರಿಂದ ನಮಗಾಗುವ ಉಪಯೋಗಗಳೇನು? ಕೊಟ್ಟಿರುವ ಬ್ಯಾಂಡ್ ನಮಗೆ ನೋಡ್ರಿ. ಈ ಮುಂದೆ ಏನಿಲ್ಲ ಪಾಠದೊಳಗೆ, ನಾವು ಓದಬೇಕಾದಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳನ್ನು ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ. ಅದಕ್ಕೋಸ್ಕರ ಇನ್ನು ನೆಕ್ಸ್ಟ್ ವಿಡಿಯೋದೊಳಗೆ ಸಮುದಾಯ ಮತ್ತು ಕ್ರೀಡೆಗಳ ಬಗ್ಗೆ ಹೇಳ್ತೀನಿ. ಈಗ ಆಲ್ರೆಡಿ ನಾನು 2ನೇ ಪಾಠ 3ನೇ ಪಾಠದ ನೋಟ್ಸನ್ನು PDF ಕಳಿಸೀನಿ ಟೆಲಿಗ್ರಾಮ್ ಒಳಗೆ. ಮತ್ತು 1ರಿಂದ 10ನೇ ಪಾಠದವರೆಗೂ ವಿಡಿಯೋ ಮಾಡಿ ಯೂಟ್ಯೂಬ್ ಚಾನಲ್ನೊಳಗೆ ಅಪ್ಲೋಡ್ ಮಾಡಿ. ಯಾವ್ಯಾವ ಪಾಠ ಹೇಳ್ತಿರ್ತೀನಿ ಹಾಗೆ PDF ಕೂಡ ಕಳಿಸಿರ್ತೀನಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಅಷ್ಟೇ ನೋಟ್ ಮಾಡಿ ನಾನು, ಅವುಗಳಲ್ಲಿ ನೀವು ನೋಡ್ಬೋದು. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.